ಅಮ್ಮ ಅಮ್ಮ ಏನಾದ್ರೂ ಮಾತಾಡಿ ಅಮ್ಮ, ಪ್ಲೀಸ್ ಅಮ್ಮ. ಅಮ್ಮ ಅಮ್ಮ ಪ್ಲೀಸ್ ಮಾತಾಡಿ ಅಮ್ಮ. ಅಮ್ಮ ಅಮ್ಮ ಮಾತಾಡಿ ಅಮ್ಮ ಪ್ಲೀಸ್. ಅಮ್ಮ ನೀವಾ? ಯಾಕೆ ಇಷ್ಟು ಸಲ ಬೆಲ್ ಮಾಡ್ತಿದ್ದೀರಾ? ಅಮ್ಮ ಅಮ್ಮ ಲೇ ಅಕ್ಕ, ಏನೇ ಆಯ್ತು? ಯಾಕೆ ಅಳ್ತಿದ್ಯಾ? ಅಮ್ಮ ಅಕ್ಕ ಅಕ್ಕ ಅಮ್ಮ ಅಮ್ಮ ಲೇ ಅಕ್ಕ, ಏನೇ ಆಯ್ತು? ಯಾಕೆ ಅಳ್ತಿದ್ಯಾ? ಪ್ರಾರ್ಥನಾ, ಏನಾಯ್ತಮ್ಮ? ನಿಮ್ಮಮ್ಮ ನೋಡಿದ್ರೆ ರೂಮ್ಗೆ ಹೋಗಿ ಬಾಗ್ಲು ಹಾಕೊಂಡ್ಲು, ನೀ ನೋಡಿದ್ರೆ ಅಳ್ತಾ ಇದೀಯಾ. ನಾನು ಏನಂತ ತಿಳ್ಕೊಳ್ಳಿ? ಏನಾಯ್ತು ಹೇಳು ಪುಟ್ಟ. ಹೇಳೆ, ಏನೇ ಆಯ್ತು? ಯಾಕೆ ಅಳ್ತಿದ್ಯಾ? ಯುವ ಎಲ್ಲೇ? ಅಮ್ಮ ಅಮ್ಮ ಯುವ ಎಲ್ಲೇ ಅಕ್ಕ? ಯಾಕೆ ಅಳ್ತಿದ್ಯಾ? ಅಮ್ಮ ನಾರಾಯಣ, ಯಾಕೋ ಹೀಗೆ ಕೂತಿದ್ಯಾ? ಜೀವ ಹೋದ್ಮೇಲೆ ಸಾವೇ ಅಲ್ವಾ ಡ್ಯಾಡ್? ಯಾಕೆ ಸತ್ತೆ ಅಂತ ಕೇಳಿದ್ರೆ ಶವ ಹೇಗೆ ಉತ್ತರ ಕೊಡುತ್ತೆ ಡ್ಯಾಡ್? ಬಿಡ್ತು ಅನ್ನು, ಯಾಕೆ ಹಾಗೆಲ್ಲ ಮಾತಾಡ್ತೀಯಾ? ಈಗ ನಾನು ಒಂಥರ ಶವನೇ ಡ್ಯಾಡ್. ನನ್ನ ಮಾತು ನಿಮಗೆ ಕೇಳಿಸ್ತಿದ್ರು ನನ್ನ ಆತ್ಮದ ಕೂಗು ಯಾರಿಗೂ ಕೇಳಿಸ್ತಿಲ್ಲ. ಬೇಡ ಕಣ ನಾರಾಯಣ, ನೀನ್ ಹೀಗೆಲ್ಲ ಮಾತಾಡಿದ್ರೆ ನನಗೆ ತುಂಬಾ ನೋವಾಗುತ್ತೆ. ನನ್ಗೆ ಆಲ್ರೆಡಿ ನೋವಾಗೋಗಿದೆ ಡ್ಯಾಡ್. ಇವತ್ ನಡೆದ ಘಟನೆ ನಿನ್ ನೋವಿಗೆಲ್ಲ ಮುಲಾಮಾಗುತ್ತೆ ಬಿಡು ಮಗನೆ. ಹೌದು ಕಣ, ಈಗ ಹೇಗಿದ್ರು ನಿನ್ನ ವಿಷಯ ಅವ್ರಿಗೆ ಗೊತ್ತಾಗಿದೆ ಅಲ್ವಾ? ಮುಂದೇನಾಗುತ್ತೋ ಕಾದ್ ನೋಡೋಣ ತಡಿ. ನೋಡಕ್ಕೆ ಇನ್ನೇನು ಉಳಿದಿಲ್ಲ ಡ್ಯಾಡ್, ಎಲ್ಲ ಮುಗ್ದೋಯ್ತು. ನೋಡು ನೋಡು, ಇದೇ ನನಗಿಷ್ಟ ಆಗಲ್ಲ. ಒಳ್ಳೇದು ಆಗ್ಬಹುದಲ್ವಾ? ಬರೀ ಕೆಟ್ಟದ್ದನ್ನೇ ಯಾಕೆ ಯೋಚನೆ ಮಾಡ್ತೀಯಾ? ನಿಮಗೆ ಗೊತ್ತಾ ಡ್ಯಾಡ್, ಇಷ್ಟು ದಿನ ನನ್ನ ಮತ್ತೆ ಪ್ರಾರ್ಥನವ್ರ ಮಧ್ಯ ಎಷ್ಟೇ ಡಿಸ್ಟರ್ಬೆನ್ಸ್ ಇದ್ರು ನಾವು ಒಂದಾಗ್ತೀವಿ ಅನ್ನೋ ನಂಬಿಕೆ ನನಗಿತ್ತು. ಆದರೆ ಇವತ್ತು ಆ ನಂಬಿಕೆ ಕೊಲೆ ಆಗೋಯ್ತು. ಇನ್ನದಕ್ಕೆ ಜೀವ ಬರೋದು ಕನಸಿನ ಮಾತು ಡ್ಯಾಡ್. ಅಕ್ಕ, ಯಾಕೆ ಹೀಗೆ ಅಳ್ತಿದ್ಯಾ? ಹೀಗೆ ಅಳ್ತಿದ್ರೆ ನಾವ್ ಏನಂತ ಅನ್ಕೋಬೇಕು? ಅಳದ್ ನಿಲ್ಸೆ, ಏನಾಯ್ತು ಅಂತ ಹೇಳು. ಪ್ರಾರ್ಥನಾ, ಏನಮ್ಮ ಇದು? ನಿಮ್ಮಮ್ಮ ನೋಡಿದ್ರೆ ಹಾಗೆ ಬೆಲ್ ಮಾಡಿದ್ಲು, ಬಾಗಲ್ ತೆಗೆದ್ರೆ ರೂಮ್ಗೆ ಹೋಗಿ ಬಾಗ್ಲು ಹಾಕೊಂಡ್ಲು, ನೀ ನೋಡಿದ್ರೆ ಹೀಗೆ ಅಳ್ತಾ ಇದೀಯ. ಏನಾಯ್ತು ಹೇಳಮ್ಮ. ಪ್ರಾರ್ಥನಾ, ಯಾಕೆ ಅಳ್ತಾ ಇದೀಯ ಚಿನ್ನ? ಏನಾಯ್ತು ಅಂತ ಹೇಳ್ಬಾರ್ದಾ? ನೀನು ಮನೆಗೆ ದೇವಿಕೆ ಜೊತೆ ವಾಪಸ್ ಬಂದೆ ಅಂದ್ರೆ ಅವಳೇ ನಿನ್ಗೇನು ಅಂದಿರ್ತಾಳೆ.
ಎಲ್ಲಿ ಅವಳು? ದೇವಕಿ, 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 ದೇವಕಿ! ಚಿಕ್ಕಿ, ನೀವೊಂದ್ ಸ್ವಲ್ಪ ಸುಮ್ನಿರ್ತೀರಾ? ಇಲ್ಲಿ ಮೊದ್ಲೇ ಇವರಿಬ್ರು ಡಿಸ್ಟರ್ಬ್ ಆಗಿದ್ದಾರೆ. ಇವ್ಳು ನೋಡಿದ್ರೆ ಹೀಗೆ ಅಳ್ತಿದ್ದಾಳೆ, ಅಮ್ಮ ನೋಡಿದ್ರೆ ರೂಮ್ಗೆ ಹೋಗಿ ಬಾಗ್ಲಾಕೊಂಡಿದ್ದಾರೆ. ನಮ್ ಟೆನ್ಷನ್ ಅಂದ್ರೆ ನೀವ್ ಬೇರೆ ಮಧ್ಯದಲ್ಲಿ. ಕಂದ, ಇಲ್ಲಿ ನೋಡು, ನಾನು ನಿನ್ ಚಿಕ್ಕಿ ಕೇಳ್ತಾ ಇದ್ದೀನಿ. ಹೇಳು ಕಂದ, ಏನಾಯ್ತು ಅಂತ ಹೇಳು ಮಗಳೇ. ಅಮ್ಮ, ನಾನು ಅನ್ಕೊಂಡಾಗೆ ಆಯ್ತಾ? ಹಾಗಾದ್ರೆ ಅಮ್ಮನ್ಗೆ ಇವರಿಬ್ರು ಲವ್ ವಿಷಯ ಗೊತ್ತಾಗೋಯ್ತಾ? ಯುವಾನು ಬಂದಿಲ್ಲ ಅಂದ್ರೆ ಪ್ರಾರ್ಥನಾ, ಅವಾಗಿಂದ ಒಂದೇ ಸಮನೆ ಅಳ್ತಾನೆ ಇದೆಯಾ? ಏನಾಯ್ತು ಅಂತ ಹೇಳ್ಬಾರ್ದ ಕಂದ? ಇದೊಳ್ಳೆ ಕಥೆ ಆಯ್ತಲ್ಲ. ನಾನು ಅಷ್ಟೊತ್ತಿಂದ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾನೆ ಇದ್ದೀನಿ, ನೀನ್ ನೋಡಿದ್ರೆ ಅಮ್ಮ ಅಮ್ಮ ಅಂತ ಅಳ್ತಾನೆ ಇದೆಯಲ್ಲ. ಏನಾಯ್ತು ಅಂತ ಕರೆಕ್ಟ್ ಆಗಿ ಹೇಳ್ಬಾರ್ದ ಪ್ರಾರ್ಥನಾ? ವಾಸುಕಿ, ಮೊದ್ಲೇ ಅವಳು ಕಂಗಾಲಾಗಿದ್ದಾಳೆ. ಪ್ರೀತಿಯಿಂದ ಕೇಳೋದ್ ಬಿಟ್ಟು ಗದರ್ತಾ ಇದೆಯಲ್ಲ. ಪ್ರಾರ್ಥನಾ, ಬಾಮ್ಮ. ನಾನು ನಿನ್ ಚಿಕ್ಕಪ್ಪ ಅಲ್ವಾ? ಏನಾಯ್ತು ಅಂತ ನನ್ನ ಹತ್ರನಾದ್ರೂ ಹೇಳ್ಬಾರ್ದ? ಚಿಕ್ಕಪ್ಪ, ಸಮಾಧಾನ ಮಾಡ್ಕೊ ಮಗಳೇ, ಸಮಾಧಾನ ಮಾಡ್ಕೊ. ಅಮ್ಮ, ನಾನು ಮನೆಗೆ ಹೊಡ್ತೀನಿ. ಯಾಕಪ್ಪ ಇಷ್ಟು ಬೇಗ ಹೋಗ್ತಿದ್ದೀರಾ? ಕಚೇರಿಲೂ ಏನು ಕೆಲಸ ಇರಲಿಲ್ಲ, ಇಲ್ಲೂ ಏನು ಕೆಲಸ ಇಲ್ಲ ಅಂದರೆ ಹೊರಡೋಣ ಅನ್ಕೊಂಡೆ. ಹುಡುಗಿ ಒಪ್ಪಿಗೆ ಆದ್ರೆ ಹೇಳಿ, ಕೆಲ್ಸದಲ್ಲಿ ಕೆಲಸ. ನಮ್ಮ ಪ್ರಾರ್ಥನನ್ ಜೊತೆ ನಿಮ್ದು ಮದ್ವೆ ಮಾಡಿ ಮುಗಿಸ್ಬೇಡ. ಅವರೊಪ್ಪಲ್ಲ. ಓ, ಆಗ್ಲೇ ಎಲ್ಲ ಮಾತಾಡ್ಕೊಂಡ್ರಾ? ಎಲ್ಲ ಮಾತಾಡಿದಾಯ್ತು ಅಮ್ಮವ್ರೆ, ಆದರೆ ಏನೂ ಪ್ರಯೋಜನ ಇಲ್ಲ. ಆದರೆ ನನ್ನ ಪ್ರಯತ್ನ ನಾನು ಬಿಡಲ್ಲ. ಮರಳಿ ಯತ್ನವು ಮಾಡು ಅಂದ್ಬಿಟ್ಟು ಅವರೊಪ್ಪೋವರೆಗೂ ನಾನು ಪ್ರಯತ್ನ ಪಡ್ತಾನೆ ಇರ್ತೀನಿ. ನಿನ್ನ ಹುಡುಗಿಗೆ ಮದುವೆ ಏನೋ ಫಿಕ್ಸ್ ಆಯ್ತು ಅಂತ ಹೇಳಿದೆಯಲ್ಲ? ಯುವ, ಏನಿದು ಹೊಸ ಕತೆ? ಅಯ್ಯೋ ಅಮ್ಮ, ಹಂಗೆಲ್ಲ ಏನಿಲ್ಲ. ಪಾವನಿ ನಂಗೆ ರೇಗ್ಸೋಕ್ಕೋಸ್ಕರ ಅಜ್ಜಿ ಹತ್ರ ಹಂಗೆ ಹೇಳಿದ್ಲು ಅಷ್ಟೇ. ಅಯ್ಯೋ ದೇವ್ರೆ, ಇಂಥ ದಡ್ಡಿ ನಾನು. ಕಣ್ಮುಂದೆ ಇಷ್ಟೆಲ್ಲ ನಡೀತಿದ್ರು ನಾನು ತಿಳ್ಕೊಳ್ದೆ ಹೋದ್ನಲ್ಲ. ನನ್ನ ಮಗಳು ನನ್ನಿಂದ ಏನು ಮುಚ್ಚಿಡಲ್ಲ ಅನ್ಕೊಂಡಿದ್ದೆ, ಏನೇ ಇದ್ರೂ ಹೇಳ್ಕೊತಾಳೆ ಅನ್ಕೊಂಡಿದ್ದೆ. ಆದ್ರೆ ಇಂಥ ದೊಡ್ಡ ವಿಷಯನ ನನ್ನಿಂದ ಮುಚ್ಚಿಟ್ಬಿಟ್ಲು. ಯಾಕಂದ, ಯಾಕೆ ಹೀಗೆ ಮಾಡ್ದೆ ನನ್ನ ಜೊತೆ? ಎಷ್ಟು ಸಲ ಕೇಳ್ದೆ, ಒಂದು ಸಲಕ್ಕೂ ನಿನ್ ಮನ್ಸಿನಲ್ಲಿ ಯುವ ಇದ್ದಾನೆ ಅಂತ ನನಗೆ ಹೇಳಲೇ ಇಲ್ಲ ಅಲ್ಲ. ಯುವನಿಗೆ ಮೋಸ ಮಾಡ್ತಿದ್ಯೋ ಅಥವಾ ನೀನೇ ಮೋಸ ಮಾಡ್ಕೋತಿದ್ಯೋ ಒಂದು ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ನನ್ನ ನಂಬಿಕೆಗೆ ಮೋಸ ಮಾಡ್ತಿದ್ಯಾ ನೀನು. ಮದುವೆ ಮಾಡಬೇಕು ಅಂತ ಹೇಳಿದ್ರಿ, ಮನೆ ಬಿಟ್ಟು ತೊಲಗ್ತಾಳಲ್ಲ ಅಂತ ಹ್ಞೂ ಅಂದೆ. ಇದನ್ನ ಮೀರಿ ನೀವೇನಾದ್ರೂ ಬಲವಂತ ಮಾಡಿದ್ರೋ ಇವಳು ಮದುವೆ ಕನ್ಸಾಗೆ ಉಳಿಯುತ್ತೆ. ಮನ್ಸಿಲ್ದಿರೋರ್ಗೆ ಮನ್ಸನ್ನ ಕರಗಿಸಿ ಕಷ್ಟಪಟ್ಟು ಒಪ್ಪಿಸಿ ವಿಷಯ ಈಗ ಇಲ್ಲಿವರೆಗೂ ಬಂದಿದೆ. ಈಗ ಇವ್ರೇನಾದ್ರೂ ಬಂದು ವಿಷಯ ಅವ್ರಿಗೆ ಗೊತ್ತಾಗ್ಬಿಟ್ರೆ ಆಗೋ ಅನಾಹುತನ ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ಏನ್ ಮಾಡ್ಲಿ ನಾನು?
ಇದನ್ನೆಲ್ಲ ಹೇಗೆ ಬಗೆಹರಿಸ್ಲಿ ದೇವ್ರೇ.